Toon Bells. ಅವರು ಸರಿಯಾಗಿ ಹೇಳಿದ್ರು, ನನಗೇನು ಕೆಲಸ ಬರಲ್ಲ. ಆ ದೇವರು ನನ್ನನ್ನು ಯಾಕೆ ಹುಡ್ಬೇಕಾರ್ ಮಾಡ್ದ? ಆಗ ಅಳ್ತಿರುವ ಟೀನು ಪಕ್ಷಿ ಅವನ ಬಳಿ ಬರುತ್ತೆ. ಅರೆ ಪಕ್ಷಿ, ಯಾಕೆ ಹೋಗ್ತಿದ್ಯಾ ನೀನು? ಮಳೆಗಾಲ ಹತ್ರ ಬರ್ತಿರುತ್ತೆ. ಉಟ್ಪೆಕ್ಕರ್, ಮಿಂಕು ಮತ್ತೆ ಪಿಂಕು ಪಕ್ಷಿ ನದಿಯ ದಡದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಿಂಕು, ನಾವಿಬ್ರು ಮೀಟ್ ಮಾಡಿ ಎಷ್ಟು ದಿನ ಆಯ್ತು. ನೀನು ಬಂದು ನಮ್ಮ ಮನೆಯಲ್ಲಿ ಅಪ್ಪ ಹತ್ರ ಮಾತಾಡು, ಇಲ್ಲ ಅಂದ್ರೆ ಅಪ್ಪ ನನ್ಗಿಷ್ಟ ಇಲ್ದೆ ಅವ್ರಿಗೆ ಕೊಟ್ಟು ನನ್ಗೆ ಮದ್ವೆ ಮಾಡ್ಬಿಡ್ತಾರೆ. ನಿಜ ಹೇಳ್ಬೇಕಂದ್ರೆ ನಾನು ಕೂಡ ಇದೇ ಥಿಂಕ್ ಮಾಡ್ತಿದ್ದೆ. ನಾನು ಇವತ್ತೇ ಹೋಗಿ ನಿನ್ನಪ್ಪನ ಹತ್ರ ನಿನ್ನ ಕೈ ಕೇಳ್ತೀನಿ. ಸಾಯಂಕಾಲದ ಸಮಯದಲ್ಲಿ ಪಿಂಕಿ ಅವ್ರ ಅಪ್ಪ ಜೊತೆ ಇದ್ದಾಗ ಅದು ಅವ್ರ ಅಪ್ಪ ಹತ್ರ ಈಗಂತ ಹೇಳುತ್ತೆ. ನಾನು ನನ್ನ ಫ್ರೆಂಡ್ ಅನ್ನು ಮೀಟ್ ಆಗಿ ಬರ್ತೀನಿ. ಮನೇಜ್ ಕಡೆ ಸ್ವಲ್ಪ ಜಾಗ್ರತೆ. ಅಪ್ಪ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಹೇಳು, ಯಾಕೆ ಕನ್ಫ್ಯೂಸ್ ಆಗಿದ್ಯಾ? ಅದು ನಿಮ್ಮನ್ನ ನೋಡಕ್ಕೊಬ್ರು ಬರ್ತಿದ್ದಾರೆ, ನೀವು ಎಲ್ಲೂ ಹೋಗ್ಬೇಡಿ. ಅವಳಂಗ್ ಹೇಳಿದ್ದಕ್ಕೆ ಅವ್ರಪ್ಪ ಎಲ್ಲೂ ಹೋಗೋದಿಲ್ಲ. ಮಿಂಕು ಅವರಪ್ಪನ ಮೀಟ್ ಮಾಡೋದಕ್ಕೆ ಬರ್ತಾರೆ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ಮತ್ತೆ ಪಿಂಕಿ ಮದುವೆ ಆಗ್ಬೇಕಂತಿದ್ದೀವಿ. ನಿಮ್ಮ ಒಪ್ಪಿಗೆ ಬೇಕು ನಮಗೆ. ಹಂಗ್ ಹೇಳಿದ್ದಕ್ಕೆ ಪಿಂಕಿ ಸೈಲೆಂಟ್ ಆಗಿರ್ತಾಳೆ. ಆಗ ಅವ್ರಪ್ಪಗೆ ಅರ್ಥ ಆಗತ್ತೆ ಅದು ನಿಜ ಅಂತ. ಸರಿ, ಹೇಳು, ನೀನು ಏನ್ ಕೆಲಸ ಮಾಡ್ತೀಯಾ? ಎಷ್ಟ್ ಸಂಬಳ? ಮಿಂಕು ಯೋಚನೆ ಮಾಡ್ತಾನೆ. ಮಿಂಕುಗೆ ಈ ತರ ಒಂದು ಪ್ರಶ್ನೆ ಕೇಳ್ತಾರೆ ಅಂತ ಯಾವ ಐಡಿಯಾನೂ ಇದ್ದಿರ್ಲಿಲ್ಲ. ಹೇಳು, ಸೈಲೆಂಟ್ ಯಾಕಾದೆ? ಹಾಂ, ನಾನೀಗ ಕೆಲಸ ಏನೂ ಮಾಡ್ತಿಲ್ಲ. ಆದರೆ ನನ್ನ ಅಪ್ಪ ಅಮ್ಮನ ಜೊತೆ ಕಪ್ಪಿನ ಬೆಟ್ಟದ ಕೆಳಗಿದ್ದೀನಿ. ನೀನು ಮದುವೆ ಆದ ನಂತರ ನನ್ನ ಮಗಳನ್ನ ಹೇಗ್ ನೋಡ್ಕೊಳ್ತೀಯಾ? ಹೇಳು ನೀನು. ಆಗ ಮಿಂಕುಗೆ ಅವನಲ್ಲಿರುವ ಲೋಪ ಅರ್ಥ ಆಗತ್ತೆ. ಅವನ ಬಾಯಿಂದ ಯಾವೊಂದು ಉತ್ತರನೂ ಆಚೆ ಬರಲ್ಲ. ಒಂದು ಉಡ್ಬೇಕಾರ್ಗೆ ತೂತು ಮಾತ್ರ ಮಾಡೋದ್ ಬರೋದು ಮರಕ್ಕೆ, ಅದ್ರಿಂದ ಏನು ದುಡ್ಡು ಬರಲ್ಲ. ಗೊತ್ತಾಯ್ತಲ್ವಾ ನಿನಗೆ? ಹಾಗಾಗಿ ನನ್ನ ಮಗಳ ಕನ್ಸನ್ ಕಾಣೋದು ನಿಲ್ಸ್ಬಿಡು ನೀನು. ಅದನ್ ಕೇಳಿಸ್ಕೊಂಡು ಮಿಂಕು ಮತ್ತೆ ಪಿಂಕು ತುಂಬಾನೇ ಬೇಜಾರಾಗ್ತಾರೆ. ಮತ್ತೆ ಅವನ ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತೆ ನದಿ ಹತ್ರ ಇರುವ ಒಂದು ಮರದ ಮೇಲೆ ಕುತ್ಕೊಂಡು ಅಳಕ್ ಶುರು ಮಾಡ್ತಾನೆ. ಅವರು ಸರಿಯಾಗಿ ಹೇಳಿದ್ರು, ನನಗೇನು ಕೆಲಸ ಬರಲ್ಲ. ಆ ದೇವರು ನನ್ನನ್ನು ಯಾಕೆ ಹುಡ್ಬೇಕಾರ್ ಮಾಡ್ದ? ಆಗ ಅಳ್ತಿರುವ ಟೀನು ಪಕ್ಷಿ ಅವನ ಬಳಿ ಬರುತ್ತೆ. ಅರೆ ಪಕ್ಷಿ, ಯಾಕೆ ಹೋಗ್ತಿದ್ಯಾ ನೀನು? ಈ ಮಳೆಗಾಲ ನಮ್ಮಂತ ಪಕ್ಷಿಗಳನ್ನ ನಾಶ ಮಾಡೋದಕ್ಕೆ ಬರುತ್ತೆ. ಅದನ್ನ ಯೋಚನೆ ಮಾಡಿನೇ ಅಳ್ತಾ ಇದ್ದೀನಿ. ಹೇಳು, ಏನು ಸಮಸ್ಯೆ ನಿಂಗೆ? ನನ್ನಂತ ಪಕ್ಷಿಗಳ ಮನೆ ಬಿಸಿಲುಗಾಲದಲ್ಲಿ ಚಳಿಗಾಲದಲ್ಲಿ ಹೆಂಗೋ ತಡ್ಕೊಳ್ಳುತ್ತೆ. ಆದ್ರೆ ಮಳೆಗಾಲದಲ್ಲಿ ಅದು ಸಾಧ್ಯನೇ ಇಲ್ಲ. ನಾನು ಕಷ್ಟಪಟ್ಟು ಕಟ್ಕೊಂಡಿರುವ ಮನೆ ಕುಸಿದು ಹೋಗ್ತಿದ್ರೆ ನಾನು ಹೆಂಗ್ ತಡ್ಕೊಳಕ್ಕಾಗತ್ತೆ? ಹಾಂ, ಆ ಗೂಡು ತುಂಬ ಕಷ್ಟದಿಂದ ಮಾಡೋದಲ್ವಾ ನೀವು? ಆದರೆ ಅದು ಬೇಗ ಮುರಿದೋಗುತ್ತೆ. ಮಾರ್ಕೆಟ್ ಅಲ್ಲಿ ನಮ್ಮಂತಹ ಚಿಕ್ಕ ಪಕ್ಷಿಗಳಿಗೆ ತಕ್ಕ ಯಾವುದಾದ್ರೂ ಒಂದು ಮನೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಬಿಸಿಲುಗಾಲದಲ್ಲೂ ಮಳೆಗಾಲದಲ್ಲೂ ಚಳಿಗಾಲದಲ್ಲೂ 3 ಕಾಲದಲ್ಲೂ ನಾವು ಸಂತೋಷವಾಗಿ ಅದರಲ್ಲಿ ಇರ್ಬೋದು. ಆ ಸಮಯದಲ್ಲಿ ಒಂದು ತೆಂಗಿನಕಾಯಿ ಮೇಲೆಯಿಂದ ಬೀಳುತ್ತೆ. ಆಗ ಇಬ್ಬರ ದೃಷ್ಟಿ ಅದ್ರ ಮೇಲೆ ಬೀಳುತ್ತೆ. ಇಷ್ಟು ದೊಡ್ಡ ತೆಂಗಿನಕಾಯಿ ಅಷ್ಟು ಮೇಲೆಯಿಂದ ಬಿದ್ರೂ ಸಹ ಒಡೆದು ಹೋಗಿಲ್ಲ. ನನ್ ಮನೆ ಕೂಡ ಇಷ್ಟು ಸ್ಟ್ರಾಂಗ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಗ ಮಿಂಕು ಮೈಂಡ್ ಅಲ್ಲಿ ಒಂದು ಐಡಿಯಾ ಬಂದ್ಬಿಡುತ್ತೆ. ಆಗ ತಕ್ಷಣ ಅದು ಆ ತೆಂಗಿನಕಾಯಿ ಹತ್ರ ಹೋಗುತ್ತೆ. ಆಮೇಲೆ ಆ ತೆಂಗಿನಕಾಯಿನ ಬಾಯಿಂದಾನೇ ಅದು ತೂತ್ ಮಾಡಕ್ ಶುರು ಮಾಡತ್ತೆ. ತೂತಾದ ನಂತರ ಅದ್ರೊಳಗಡೆ ಇರೋ ನೀರೆಲ್ಲ ಆಚೆ ಬಂದ್ಬಿಡುತ್ತೆ. ಅಂದ್ರೆ ಈ ಕೋಕೋನಟ್ ಇಂದ ನಾನು ಮಾಡ್ಬೋದಾ ಕೆಲಸ? ಟೀನು ಹೇಳ್ತಾ ಇದ್ಲಲ್ವಾ? ಇನ್ನೇನು ಮಿಂಕು ಉಟ್ಪೆಕ್ಕರ್ ಅದಕ್ಕೆ ಇಷ್ಟ ಆದ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಮತ್ತೆ ಅದು ಬಿಡದೆ ಆ ತೆಂಗಿನಕಾಯಿನ ದೊಡ್ಡದಾಗಿ ತೂತ್ ಮಾಡ್ತಾ ಇರುತ್ತೆ. ಮಾಡ್ತಾ ಮಾಡ್ತಾ ಅದೇ ಒಂದು ದೊಡ್ಡ ಮನೆ ತರ ಕಾಣಿಸುತ್ತೆ. ಟೀನು ಹಾಕಿ ಇಲ್ಬಾ ಒಮ್ಮೆ. ಅಣ್ಣ, ಇದು ಬರ್ತಾ ಇದೀನಿ. ಹೋಗಮ್ಮ, ಇದ್ರ ಒಳಗೆ ಹೋಗಿ ನೋಡಿ ಬಾ. ಇದನ್ನ ನಾನು ನಿನಗೋಸ್ಕರ ಮಾಡಿದ್ದು. ಏನು, ತೆಂಗಿನಕಾಯಿನ ಮನೆನಾ? ಹಾ ಸರಿ, ನಾನ್ ನೋಡ್ತೀನಿ. ಹಂಗಂತ ಹೇಳಿ ಆ ಪಕ್ಷಿ ಒಳಗಡೆ ಹೋಗಿ ಆ ಮನೆನ ನೋಡುತ್ತೆ. ಅರೆ ವಾ, ಈ ಮನೆ ತುಂಬಾ ಚೆನ್ನಾಗಿದೆ, ಬೆಳ್ಳಕ್ಕಿದೆ ಮತ್ತೆ ತುಂಬಾ ಸ್ಮೂತ್ ಆಗಿದೆ. ಇದ್ರಲ್ಲಿ ಮಲ್ಕೊಳ್ಳಕ್ಕೂ ಸಹ ಚೆನ್ನಾಗಿರುತ್ತೆ.
ಹಂಗಂತ ಹೇಳ್ತಿರೋದು ಹುಡ್ಪಿಕರ್ಗೆ ಆಚೆನೂ ಕೇಳಿಸ್ಬಿಡುತ್ತೆ. ಅರೆ ವಾ, ನಾನಂತೂ ಸೊಲ್ಯೂಷನ್ ಕಂಡುಹಿಡಿದ್ಬಿಟ್ಟೆ. ನಾನು ಈ ಥರ ತುಂಬ ಮನೆ ಮಾಡ್ತೀನಿ, ಇದರಿಂದಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ತುಂಬಾ ಧನ್ಯವಾದ ಮಿಂಕು ಅಣ್ಣ. ಆದ್ರೆ ಇದನ್ನ ಯಾವ್ದಾದ್ರೂ ಮರಕ್ಕೆ ಕಟ್ಬೇಕು, ಇಲ್ಲಾಂದ್ರೆ ನಾವ್ ಜೀವಿಸಕ್ಕಾಗೋದಿಲ್ಲ. ಭೂಮಿ ಮೇಲೆ ಇದ್ರೆ ನಮ್ಮ ಪ್ರಾಣಕ್ಕೆ ಇದರಿಂದ ಅಪಾಯ ಆಗತ್ತೆ. ಅಂದರೆ ನಾನು ಇದನ್ನು ಈಗ ಮರಕ್ಕೆ ಕಟ್ಟೋ ರೀತಿ ಏನಾದರೂ ವ್ಯವಸ್ಥೆನ ಮಾಡಬೇಕು. ಆಗ ಒಂದು ಹದ್ದು ಆ ಕಡೆಯಿಂದ ಹಾರ್ಕೊಂಡು ಹೋಗ್ತಿರುತ್ತೆ. ನನಗೆ ಯಾವ್ದಾದ್ರು ಕೆಲಸ ಸಿಕ್ಕಿದ್ರೆ ನನ್ನ ಹೆಂಡತಿ ಎದುರು ಹೋಗಿ ನಿಲ್ಬೋದು ನಾನು. ಅವಳಂತೂ ಕ್ಲಿಯರ್ ಆಗಿ ಹೇಳಿದಾಳೆ, ಕೆಲಸ ಸಿಕ್ಕಿಲ್ಲ ಅಂದ್ರೆ ಮನೆಗ್ ಬರ್ಬೇಡ ಅಂತ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಮಿಂಕು ಪಕ್ಷಿ ಆ ಹದ್ದನ್ನ ಅಲ್ಲಿಗೆ ಕರೀತಾನೆ. ಹಲೋ ಹದ್ದು, ನಿನಗೋಸ್ಕರ ನನಗೊಂದು ಕೆಲಸ ಇದೆ. ನಾನು ಈ ತೆಂಗಿನಕಾಯಿಂದ ಹಕ್ಕಿಗಳಿಗೆ ಮನೆ ಮಾಡ್ತಾ ಇದ್ದೀನಿ. ಆ ಮನೆ ಆದ ನಂತರ ನಿನಗೆ ಕೆಲಸ ಏನು ಅಂದರೆ ಮರದ ಮೇಲೆ ಹೋಗಿ ಕಟ್ಟಬೇಕು. ಅದು ನಿನ್ನ ಕೆಲಸ. ಹಾ ಹೇಳು, ನಾನು ಮಾಡ್ತೀನಿ. ಹೇಳು, ಎಲ್ಲೋಗ್ಬೇಕೀಗ ಇದನ್ ತಕೊಂಡು? ನನ್ ಜೊತೆ ಬನ್ನಿ, ನಾನ್ ನಿಮಗೆ ತೋರಿಸ್ತೀನಿ. ಹಂಗಂತ ಹೇಳಿದ ತಕ್ಷಣ ಆ ಹದ್ದು ತೆಂಗಿನಕಾಯನ್ನ ಅದರ ಕಾಲಲ್ಲೇ ಎತ್ಕೊಂಡು ಅದ್ರ ಹಿಂದ್ಗಡೆನೆ ಹಾರ್ಕೊಂಡು ಹೋಗತ್ತೆ. ಆಮೇಲೆ ಆ ಪಕ್ಷಿಯ ಮರದ ಹತ್ರ ಹೋಗಿ ಅದು ತೋರಿಸಿರುವ ಜಾಗದಲ್ಲೇ ಅದನ್ನ ಇಟ್ಬಿಟ್ಟು ಬಂದ್ಬಿಡುತ್ತೆ. ಹಾ, ಈ ಕೆಲಸ ಮಾಡೋದಕ್ಕೆ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಈ ರೀತಿ ಕಾಲು ಪಕ್ಷಿ ಮಿಂಕು ಜೊತೆಗೆ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. ಇದೇ ರೀತಿ ಮಿಂಕು ತೆಂಗಿನಕಾಯಲ್ಲಿ ಮನೆಗಳನ್ನ ಮಾಡಕ್ಕೆ ಶುರು ಮಾಡುತ್ತೆ. ಈ ಮನೆಗಳನ್ನು ತಗೊಳಕ್ಕೆ ಯಾವ್ಯಾವ ಪಕ್ಷಿ ಬರುತ್ತೋ ಕಾಲು ಪಕ್ಷಿ ಪಕ್ಷಿಗಳ ಜೊತೆ ಆ ಮನೆಯನ್ನ ಎತ್ಕೊಂಡು ಅವ್ರು ಹೇಳುವ ಮರಗಳಲ್ಲಿ ಅದನ್ನ ಇಟ್ಬಿಟ್ ಬರ್ತಾ ಇತ್ತು. ಸ್ವಲ್ಪ ಸ್ವಲ್ಪ ಈಗ ಪೂರ್ತಿ ಕಾಡಲ್ಲಿ ಈಗ ಮಿಂಕುವಿನ ಮನೆ ಮಾತ್ರನೇ ಇರ್ತಿತ್ತು. ಈ ರೀತಿ ಮಳೆಗಾಲ ಬಂದ ನಂತರ ಕೂಡ ಎಲ್ಲ ಪಕ್ಷಿಗಳು ಸಂತೋಷವಾಗಿ ಅವ್ರ ಮನೆಯಲ್ಲಿ ಇರ್ತಿದ್ವು. ಈ ರೀತಿ ಮಿಂಕು ಪಕ್ಷಿ ತುಂಬಾನೇ ದುಡ್ಡನ್ನ ಸಂಪಾದನೆ ಮಾಡುತ್ತೆ. ಈಗ ಮಿಂಕು ಧೈರ್ಯವಾಗಿ ಪಿಂಕಿ ಅವರ ಅಪ್ಪ ಹತ್ರ ಹೋಗಿ ಮಾತಾಡ್ತಾನೆ. ನಮಸ್ತೆ ಸರ್. ನಮಸ್ತೆ, ಹೇಳು, ಹೇಗ್ ಬಂದೆ ನೀನು? ಅಲ್ಲೇ ಪಕ್ಕದಲ್ಲಿರುವ ಲಾಲಿ ಪಕ್ಷಿ ಅಲ್ಲಿಗೆ ಬರುತ್ತೆ ಮತ್ತೆ ಹೀಗನ್ನುತ್ತೆ, ಅರೆ ಮಿಂಕು ಮಗ್ನೆ, ನೀನ್ ಚೆನ್ನಾಗಿದೀಯಾ? ಲಾಲಿ, ನಿನಗ್ ಗೊತ್ತಾ ಇವನು? ಇವನ್ ಯಾರಂತ ಎಲ್ಲ ಚಿಕ್ಕ ದೊಡ್ಡ ಪಕ್ಷಿಗಳಿಗೆ ಗೊತ್ತು. ಇವನು ಎಲ್ಲ ಚಿಕ್ಕ ದೊಡ್ಡ ಪಕ್ಷಿಗಳ ಪ್ರಾಣವನ್ನು ಕಾಪಾಡ್ದವನು, ಅವ್ರಿಗೆ ಮನೆಯನ್ನು ಮಾಡ್ಕೊಟ್ಟವನಲ್ವಾ. ಹಾ, ನೋಡಿದ್ದೀನಿ. ಎಲ್ಲಾ ಮನೆಗಳನ್ನು ಇವನೇ ಮಾಡ್ಕೊಟ್ಟಿದ್ದು. ನಾವು ನಾಜೂಕಾಗಿ ಮಾಡ್ತಿದ್ದ ಮನೆಗಳು ಮಳೆಯಿಂದ ಕುಸಿದು ಹೋಗ್ತಿದ್ವು. ಪಕ್ಷಿಗಳೆಲ್ಲ ಅದ್ರ ಬಗ್ಗೆ ತುಂಬಾನೇ ಬೇಜಾರಾಗ್ಬಿಟ್ಟಿದ್ವಿ. ಇವನ್ ಅದನ್ನ ಅರ್ಥ ಮಾಡ್ಕೊಂಡು ನಮ್ಮೆಲ್ಲರಿಗೂ ತೆಂಗಿನಕಾಯಲ್ಲಿ ಮನೆಯನ್ನ ಮಾಡ್ಕೊಟ್ಟ ಗೊತ್ತಾ. ಈಗ ಎಲ್ಲ ಪಕ್ಷಿಗಳು ಸಂತೋಷವಾಗಿದ್ದೀವಿ. ಯಾವ ಪಕ್ಷಿಗಳ ಹತ್ರ ದುಡ್ಡಿಲ್ವೋ ಅವ್ರಿಗೆಲ್ಲಾರ್ಗೂ ಇವನು ಪಾಪ ಫ್ರೀಯಾಗಿ ಮನೆಗಳನ್ನ ಮಾಡ್ಕೊಟ್ಟ. ಆ ದೇವ್ರು ಜೀವನ ಪೂರ್ತಿ ಇವನ್ನ ಸಂತೋಷವಾಗಿಡ್ಲಿ. ಅದನ್ ಕೇಳಿಸ್ಕೊಂಡು ಪಿಂಕಿ ಅವರಪ್ಪ ಮಿಂಕುನ ಆಶ್ಚರ್ಯವಾಗಿ ನೋಡ್ತಾನೆ. ಅದು ಮಾತ್ರ ಅಲ್ಲದೆ ಅವಳ ಮುಖದಲ್ಲಿ ಸಂತೋಷ ತುಂಬಿತ್ತು. ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಕಣೋ. ನಾನು ನಿನ್ನ ವೇಸ್ಟ್ ಅನ್ಕೊಂಡೆ, ಆದ್ರೆ ನೀನಂತೂ ಸ್ಮಾರ್ಟ್ ಇದೀಯಾ. ನನಗ್ ತುಂಬಾ ಖುಷಿ ಆಯ್ತು. ಹೌದು ಸರ್, ನಾನು ಮತ್ತೆ ಪಿಂಕಿ ಇರೋದಕ್ಕೆ 4 ರೂಮಿನ ಮನೆ ಮಾಡಿದ್ದೀನಿ. ಅದರಲ್ಲಿ ನಮಗೂ ಸಮಸ್ಯೆ ಆಗಲ್ಲ, ನಮ್ಮ ಮಕ್ಕಳಿಗೂ ಸಮಸ್ಯೆ ಆಗಲ್ಲ. ನಾಳೆನೆ ನಿನ್ನ ಮದುವೆ ಆಗೋಗುತ್ತೆ ಬಿಡು. ಅದನ್ ಕೇಳಿಸ್ಕೊಂಡು ಪಿಂಕಿ ಮತ್ತೆ ಮಿಂಕು ತುಂಬಾನೇ ಸಂತೋಷ ಪಡ್ತಾರೆ. ಆಮೇಲೆ ಮಾರನೇ ದಿನನೇ ಅವರಿಬ್ಬರಿಗೂ ಮದ್ವೆ ಆಗತ್ತೆ. ಆಮೇಲೆ ಮಿಂಕು ಮತ್ತೆ ಪಿಂಕು ತುಂಬಾನೇ ಸಂತೋಷವಾಗಿ ಜೀವನ ಸಾಗಿಸ್ತಾರೆ. ಅದಣ್ಣ, ತುಂಬಾ ತಾಗಿದಾಗಿದೆ ನಿಮಗೆ. ಹಾರ್ತಾ ಹಾರ್ತಾ ಬರೋವಾಗ ಈ ಗಾಳಿಪಟ ದಾರ ಯಾವಾಗ ನನಗೆ ಸಿಕ್ಕಿಬಿತ್ತೋ ಗೊತ್ತಿಲ್ಲ. ನನಗೆ ತುಂಬ ನೋವಾಗ್ತಾ ಇದೆ ಗೊತ್ತಾ. ಅಯ್ಯೋ ಅಯ್ಯೋ, ಗೊತ್ತಿಲ್ಲ ಇದರಿಂದ ಹೇಗೆ ಹೊರಗೆ ಬರೋದು ನನಗೆ ಅಂತ. ಡ್ರೀಮ್ ಲ್ಯಾಂಡ್ ಕಾಡಲ್ಲಿ ಎಲ್ಲಾ ಜಂತುಗಳು ಮತ್ತು ಪಂಚಿ ತುಂಬಾನೇ ಸಂತೋಷವಾಗಿದ್ರು. ಒಂದಿನ ಸಾಯಂಕಾಲ ಟೀನು ಪಕ್ಷಿ, ಮಿಟ್ಟು ಗಿಳಿ, ಮೇನಾ ಮತ್ತು ಪಾರಿವಾಳ ಅವರವರ ಗೂಡಲ್ಲಿ ಕುತ್ಕೊಂಡಿರ್ತಾರೆ. ಅದೇ ಸಮಯದಲ್ಲಿ 2 ಹದ್ದುಗಳು ಬರ್ತವೆ. ಹೇಗಿದ್ದೀರಾ ಹಕ್ಕಿಗಳೇ? ಅರೆ, ಈ ಹದ್ದುಗಳು ಎಲ್ಲಿಂದ ಬಂದ್ವು? ನಾವು ಭೋಜನ ಮಾಡಕ್ ಬಂದಿರೋದು.
ಹಂಗಂತೇಳಿ ಕಾಲು ಹದ್ದು ಟೀನುನ ಒಂದು ಮೊಟ್ಟೆಯನ್ನು ತಿನ್ಬಿಡುತ್ತೆ. ಬೇಡ. ಇಷ್ಟು ಜೋರು ಕೂಗಾಡ್ಬೇಕಂತ ಏನಿಲ್ಲ, ಇದು ಪ್ರಾರಂಭ ಅಷ್ಟೇ. ನೀವೀ ಜಾಗನ ಖಾಲಿ ಮಾಡಲಿಲ್ಲ ಅಂದರೆ ಇದೇ ರೀತಿ ನಿಮ್ಮ ಮಕ್ಕಳನ್ನ ನಾವು ಖಾಲಿ ಮಾಡ್ತಾ ಇರ್ತೀವಿ. ನೀವು ಹೀಗೆ ಯಾಕೆ ಮಾಡ್ತಿದ್ದೀರಾ? ನಿಮಗೆ ಇದರಿಂದ ಏನು ಸಿಗುತ್ತೆ? ತುಂಬ ಸಿಗುತ್ತೆ ನಮಗೆ. ನೀವಿಲ್ಲಿಂದ ಹೋದರೆ ಈ ಜಾಗ ನಮ್ಮದಾಗಿ ಹೋಗುತ್ತೆ. ಇಲ್ಲಿ ನದಿ ಕೂಡ ಹತ್ರ ಇದೆ, ನಮಗೆ ಹತ್ರ ಆಗುತ್ತೆ. ಇದರಿಂದ ನಾವು ಆಹಾರನ ಆರಾಮಾಗಿ ಹುಡುಕಬಹುದು. ಟೀನು ಪಕ್ಷಿ ತುಂಬಾನೇ ಅಳಕ್ ಶುರು ಮಾಡತ್ತೆ. ಆ 2 ಹದ್ದುಗಳು ತುಂಬಾನೇ ಗರ್ವದಿಂದ ಮಾತಾಡ್ತಾ ಇದ್ವು. ಅದನ್ನ ಕೇಳಿಸ್ಕೊಂಡು ಇನ್ನು ಸ್ವಲ್ಪ ಜಂತುಗಳು ಅಲ್ಲಿಗೆ ಬರ್ತವೆ. ನೀವ್ ಯಾಕೆ ನಮ್ಮ ಕಾಡಿನ ಪಕ್ಷಿಗಳಿಗೆ ಸಮಸ್ಯೆ ಕೊಡ್ತಿದ್ದೀರಾ ಹೇಳಿ? ಓಹೋ, ಏನ್ ವಿಷಯ? ಹಕ್ಕಿಗಳಿಗೆ ಜಿಂಕೆ ಸಪೋರ್ಟ್ ಮಾಡ್ತಾ ಇದ್ಯಾ? ನಮ್ಮ ಕಾಡಲ್ಲಿ ಪಕ್ಷಿ ಪ್ರಾಣಿಗಳೆಲ್ಲ ಒಟ್ಟಾಗಿರ್ತೀವಿ ನಾವು. ನೀನಿಲ್ಲಿಂದ ಹೋಗ್ಬೋದೀಗ, ಇಲ್ಲ ಸರಿ ಇರಲ್ಲ ನೋಡು. ನಾವೀಗ ಹೋಗ್ತಾ ಇದ್ದೀವಿ, ಮತ್ತೆ ಬರ್ತೀವಿ. ನಮ್ಮ ಗುಂಪಿನ ದೊಡ್ಡ ಹದ್ದನ್ನ ಮತ್ತೆ ನಾವು ಕರ್ಕೊಂಬರ್ತೀವಿ, ನೋಡೋಣ. ಹಂಗಂತೇಳಿ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಆ ಜಂತುಗಳು ಎಲ್ಲರೂ ಯಾವ ಹದ್ದನ್ನು ಅವ್ರು ಕರ್ಕೊಂಬರ್ತಾರೆ ಹಂಗಂತ ಆ ವಿಷಯವನ್ನು ಯೋಚನೆ ಮಾಡಿ ಚಿಂತೆ ಮಾಡ್ತಿರ್ತಾರೆ. ಕಪ್ಪು ಬೆಟ್ಟದಲ್ಲಿ ಇರುವ ಅವರ ಮಹಲ್ಗೆ ಅವರು ಹೋಗ್ತಾರೆ. ಅಲ್ಲಿ ಇರುವ ಒಂದು ದೊಡ್ಡ ಹದ್ದಾದ ಗೋಲ್ಡಿ ಅದಕ್ಕೆ ಅವಾಗ್ಲೇ ಹುಟ್ಟಿರುವ ಒಂದು ಚಿಕ್ಕ ಮಗು ಜೊತೆ ಇರುತ್ತೆ. ನೀವಿಬ್ರು ಎಲ್ಲಿ ತಿರ್ಗಾಡಕ್ ಹೋಗಿದ್ರಿ? ಅರೆ, ಅದು ಆಹಾರ ಹುಡ್ಕೊಂಡು ಬರ್ತಾ ಇದ್ದೀವಿ. ಕಾಡು ದೂರ ಇದೆ, ಅದರಿಂದಾಗಿ ಆಹಾರ ಹುಡ್ಕಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ಹಾಗಾದ್ರೆ ಏನಾಯ್ತು? ಬದುಕಕ್ಕಂತ ಕಷ್ಟನೂ ಪಡ್ಬೇಕಲ್ವಾ? ನಾವು ಅನ್ಕೊಂಡ್ವಿ ಡ್ರೀಮ್ಲ್ಯಾಂಡ್ನ ಹಕ್ಕಿಗಳನ್ನೆಲ್ಲ ಓಡಿಸಿ ನಾವು ಅಲ್ಲಿ ಹೋಗಿ ನಿಂತ್ರೆ ಒಳ್ಳೇದಾಗತ್ತಲ್ವಾ ನಮಗೆ. ನೀನು ನಮ್ಮ ಜೊತೆ ಇರ್ಬೇಕಿದ್ದಕ್ಕೆ. ನೀವು ನಮ್ಮ ಜೊತೆಗಿದ್ರೆ ಅವರೆಲ್ಲ ಮನೆ ಖಾಲಿ ಮಾಡಿ ಹೊರಟೋಗ್ತಾರೆ. ನಾನು ಇದನ್ನೆಲ್ಲ ಮಾಡಲ್ಲ, ಗೊತ್ತಾಯ್ತಾ? ಆ ಪಾಪದ ಪ್ರಾಣಿಗಳನ್ನ ಮನೆಯಿಂದ ಹೊರಗಾಕಿ ಆ ಪಾಪ ನನಗ್ ತಟ್ಟೋದ್ ಬೇಡಪ್ಪ. ಮಾರನೇ ದಿನ ಜಿಂಕೆ ನೀರು ಕುಡಿತಾ ಇರುತ್ತೆ. ಆಗ ಅದಕ್ಕೆ ಯಾರೋ ಕಿರ್ಚೋ ಶಬ್ದ ಕೇಳಿಸುತ್ತೆ. ಅಯ್ಯೋ, ಅಯ್ಯಪ್ಪ ದೇವ್ರೇ! ಇದು ಯಾರ ಧ್ವನಿ? ಅದು ಕೇಳಿದ ತಕ್ಷಣ ಅವನು ತಲೆ ಮೇಲೆ ಎತ್ತಿ ನೋಡ್ತಾನೆ. ಗೋಲ್ಡಿ ಪಕ್ಷಿ ಆಕಾಶದಲ್ಲಿ ತುಂಬಾ ಕಷ್ಟಪಟ್ಟು ಹಾಡ್ತಾ ಇರುತ್ತೆ. ಗಾಲಿಪಟದ ದಾರ ಅದಕ್ಕೆ ತುಂಬಾ ಮೋಸವಾಗಿ ಸಿಕ್ಕಾಕೊಂಡಿರುತ್ತೆ. ತುಂಬ ನೋವಾಗ್ತಾ ಇದೆ. ಅಯ್ಯಮ್ಮ ದೇವ್ರೇ, ಅಯ್ಯೋ! ಗೋಲ್ಡಿ ಜೋರಾಗಿ ಬಂದು ಕೆಳಗಡೆ ಬೀಳುತ್ತೆ. ಮತ್ತೆ ನೋವಿನಿಂದ ಪಾಪ ನರ್ಲಾಡ್ತಾ ಇರುತ್ತೆ. ಅದಣ್ಣ, ತುಂಬಾ ತಾಗಿದಾಗಿದೆ ನಿಮಗೆ. ಹಾರ್ತಾ ಹಾರ್ತಾ ಬರೋವಾಗ ಈ ಗಾಳಿಪಟ ದಾರ ಯಾವಾಗ ನನಗೆ ಸಿಕ್ಕಿಬಿತ್ತೋ ಗೊತ್ತಿಲ್ಲ. ನನಗೆ ತುಂಬ ನೋವಾಗ್ತಾ ಇದೆ ಗೊತ್ತಾ? ಅಯ್ಯೋ ಅಯ್ಯೋ, ಗೊತ್ತಿಲ್ಲ ಇದರಿಂದ ಹೇಗೆ ಹೊರಗೆ ಬರೋದು ನನಗೆ ಅಂತ. ಟೆನ್ಷನ್ ಮಾಡ್ಬೇಡ, ನಾನ್ ನೋಡ್ಕೊಳ್ತೀನಿ. ಹಂಗಂತೇಳಿ ಚೋಟು ಹೀರನ್ ಮುಂದಕ್ಕೆ ಹೋಗಿ ಅದರ ರೆಕ್ಕೆಗಳಲ್ಲಿ ಸಿಕ್ಕಾಕೊಂಡಿರುವ ಆ ದಾರನ ತುಂಬಾನೇ ಕಷ್ಟಪಟ್ಟು ತೆಗ್ದ್ಬಿಡುತ್ತೆ. ಆದ್ರೆ ಅದರಿಂದ ಅದರ ಕಾಲುಗಳಲ್ಲಿ ತುಂಬಾನೇ ಗಾಯ ಆಗಿರುತ್ತೆ. ಜಿಂಕೆ ಅಣ್ಣ, ನನ್ನನ್ನು ಕಾಪಾಡಕ್ಕಂತ ನಿನ್ನ ಕೈಗೆ ಗಾಯ ಮಾಡಿಕೊಂಡೆ. ಈ ಮಾಡಿರೋ ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಅಯ್ಯೋ, ಅದರಲ್ಲೇನು? ನಮಗೆ ಯಾರಾದರೂ ಕಷ್ಟದಲ್ಲರನ್ನ ಕಂಡ್ರೆ ಅವರಿಗೆ ಸಹಾಯ ಮಾಡ್ಬೇಕಷ್ಟೇ. ಅವರಿಬ್ರು ಒಬ್ಬರನ್ನೊಬ್ಬರನ್ನ ಪರಿಚಯ ಮಾಡ್ಕೋತಾರೆ. ಮತ್ತೆ ಗೋಲ್ಡಿ ಅದರ ಮನೆಗೆ ವಾಪಸ್ ಹೋಗತ್ತೆ. ಅಲ್ಲೋಗ್ ನೋಡಿದ್ರೆ ಅವರ ಗೂಡಲ್ಲಿ ಅದರ ಮಗು ಇರೋದಿಲ್ಲ, ಆದ್ರೆ ಅದರ ರಕ್ತ ಅಲ್ಲಿರುತ್ತೆ. ನನ್ನ ಮಗು ಎಲ್ಲಿದೆ? ಅದು ತುಂಬಾನೇ ಭಯ ಪಡುತ್ತೆ. ಮತ್ತೆ ಆ ಕಡೆ ಈ ಕಡೆ ಅಂತ ಹುಡ್ಕಕ್ ಶುರು ಮಾಡುತ್ತೆ. ಅದೇ ಸಮಯದಲ್ಲಿ ಆ 2 ಹದ್ದುಗಳು ಅದ್ರ ಹತ್ರ ಬರ್ತವೆ. ನಮ್ಮನ್ನ ಕ್ಷಮಿಸ್ಬಿಡು ಗೋಲ್ಡಿ, ನಮ್ಮನ್ನ ಕ್ಷಮಿಸ್ಬಿಡು. ನಿನ್ನ ಮಗುನ ನಾವು ಕಾಪಾಡಕ್ಕಾಗ್ಲಿಲ್ಲ. ಅದು ಯಾರು ಅಂತ ಹೇಳ್ತೀಯಾ? ಅದೇ ಡ್ರೀಮ್ಲ್ಯಾಂಡ್ನ ಪಕ್ಷಿಗಳು. ತುಂಬಾ ಜನ ಬಂದಿದ್ರು. ಅವರೆಲ್ಲ ನಮ್ಮ ಎದುರುಗಡೆನೆ ನಿನ್ನ ಮಗುನ ಹೊಡೆದು ಅದನ್ನ ಸೀದಾ ನದಿಗೆ ಹಾಕಿದ್ರು. ನಾವೇನಾದ್ರೂ ಅವರನ್ನ ಅವ್ರ ಮನೆಯಿಂದ ಹೊರಗಾಕಕ್ ನೋಡಿದ್ರೆ ಅವರು ನಮ್ಮ ಮಕ್ಕಳನ್ನ ಹೀಗೆ ಹೊಡಿತಾರಂತೆ ಕಣೋ.
ಅದನ್ನ ಕೇಳಿ ಗೋಲ್ಡಿಗೆ ತುಂಬಾನೇ ಕೋಪ ಬರುತ್ತೆ ಮತ್ತೆ ಹೀಗನ್ನುತ್ತೆ. ಈ ಚಿಕ್ಕ ಪಕ್ಷಿಗಳಿಗೆ ಇಷ್ಟೊಂದು ಧೈರ್ಯನಾ? ನನ್ನ ಮನೆಗೆ ಬಂದು ನನ್ನ ಮಗನ್ನೇ ಹೊಡೆದು ನೀರಿಗೆ ಹಾಕಿದಾರ. ನಾನು ಅವರ ಮನೆಗೆ ನುಗ್ಗಿ ಹೊಡಿತೀನಿ, ನೋಡ್ತಾ ಇರು. ಅದನ್ ಕೇಳಿಸ್ಕೊಂಡು ಅವರಿಬ್ರು ತುಂಬಾನೇ ಸಂತೋಷ ಪಡ್ತಾರೆ. ಮತ್ತೆ ಮೂವರು ಡ್ರೀಮ್ ಲ್ಯಾಂಡ್ ಕಡೆಗೆ ಹಾರ್ಕೊಂಡು ಹೋಗ್ತಾರೆ. ಆ ಪಕ್ಷಿಗಳು ಅವರಿಬ್ಬರ ಜೊತೆ ಗೋಲ್ಡಿ ಬರೋದನ್ನ ನೋಡಿ ಅವ್ರೆಲ್ಲರೂ ತುಂಬಾನೇ ಭಯ ಪಡ್ತಾರೆ. ಅರೆ ಬಾಪ್ರೆ, ಎಷ್ಟು ದೊಡ್ಡ ಹದ್ದ, ಇದು ನಮ್ಮೆಲ್ಲರನ್ನೂ ಸಾಯಿಸ್ಬಿಡುತ್ತೆ. ಈಗ ಬಂದ್ರಲ್ಲ ದಾರಿಗೆ ನೀವು. ಆ 2 ಹದ್ದುಗಳು ಪಾಪ ಪಕ್ಷಿಗಳ ಮೇಲೆ ದಾಳಿ ಮಾಡಕ್ ಶುರು ಮಾಡುತ್ತೆ. ಅವರು ಕಿರ್ಚ್ತಾ ಇರೋದನ್ನ ಕೇಳಿಸ್ಕೊಂಡು ಆ ಕಾಡಲ್ಲಿರುವ ಬೇರೆ ಜಂತುಗಳು ಕೂಡ ಅಲ್ಲಿಗೆ ಬರ್ತಾರೆ. ಇದನ್ನೇನು ಸೊರೆ ಮಾಡ್ತಾ ಇಲ್ಲ ಕಣ. ಆ ಪಕ್ಷಿಗಳನ್ನ ಯಾಕೆ ಹೊಡಿತಾ ಇದ್ದೀರಾ ನೀವು? ಇವರು ಪಾಪದವರಲ್ಲ, ತುಂಬ ಕೆಟ್ಟವರು ಇವರು. ಇವರಿನ್ನಿಲ್ಲಿ ಇರಬಾರ್ದು. ಗೋಲ್ಡಿ ರಾಮು ಆನೆನ ಹೋಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ತುಂಬಾ ಹೊತ್ತು ಅದರ ಬಾಯಿಂದ ಅದರ ತಲೆ ಮೇಲೆ ಕುಟ್ತಾನೆ ಇರುತ್ತೆ. ಅಯ್ಯೋ, ಓ, ನೀನು ಸರಿ ಮಾಡ್ತಾ ಇಲ್ಲ ಇದು. ಅದೇ ಸಮಯದಲ್ಲಿ ಅಲ್ಲಿಗೆ ಜಿಂಕೆ ಬರ್ತಾನೆ ಮತ್ತೆ ಹೀಗಂತಾನೆ. ಗೋಲ್ಡಿ, ಏನ್ ಮಾಡ್ತಿದ್ಯಾ ಇದು? ಅದರ ಮಾತು ಕೇಳಿದ ತಕ್ಷಣ ಅವನು ಗೋಲ್ಡಿನ ನೋಡ್ತಾನೆ. ಮತ್ತೆ ಅದರ ಕಣ್ಣಲ್ಲಿ ತುಂಬಾನೇ ಕೋಪ ತುಂಬಿರುತ್ತೆ. ನಾನು ಇವತ್ತು ಬೆಳಿಗ್ಗೆ ಅಷ್ಟೇ ನಿನ್ನನ್ನು ಕಾಪಾಡಿದ್ದಲ್ವಾ, ಮತ್ತೆ ನೀನು ನಮ್ಮ ಕಡೆನ ಪಕ್ಷಿಗಳನ್ನೇ ಹೊಡಿತಾ ಇದೆಯಲ್ಲ. ನಿನ್ನ ಈ ಪಕ್ಷಿಗಳು ಎಲ್ಲ ಸೇರ್ಕೊಂಡು ನನ್ನ ಮಗುನ ಕೊಂದು ನೀರಿಗೆ ಬಿಸಾಡಿದೆ. ಇಲ್ಲ ಅಂದರೆ ನಾನು ಯಾಕೆ ಇವ್ರ ತಂಟೆಗೆ ಬರಲಿ ಹೇಳು? ಏನು ಹೇಳ್ತಾ ಇದೆಯಾ ನೀನು? ಅಷ್ಟೊಂದು ಪಕ್ಷಿಗಳೆಲ್ಲ ನಮ್ಮ ಕಾಡಲ್ಲಿಲ್ಲ. ನಾವು ನಿನ್ನ ಮಗುನ ಯಾಕೆ ಹೊಡಿಲಿ ಹೇಳಿ? ನಿನ್ನ ಮನೆ ಎಲ್ಲುಂಟು ಅಂತಾನೂ ನಮಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಗೋಲ್ಡಿ, ಇವರೇ ಹೊಡೆದಿರೋದು ನಿನ್ನ ಮಗುನ. ನೀನ್ ಇವರನ್ನ ನಂಬೇಡ. ಅವರಿಬ್ಬರಿಗೆ ಭಯ ಬಂದ್ಬಿಡುತ್ತೆ. ಅದನ್ನ ಕಂಡಿಡಿದ ಗೋಲ್ಡಿ ಅವ್ರ ಮೇಲೆ ಅದಕ್ಕೆ ಸ್ವಲ್ಪ ಡೌಟ್ ಬರುತ್ತೆ. ಈ ಪಕ್ಷಿಗಳಿಗೆ ತೊಂದರೆ ಕೊಡೋದನ್ನ ನಾನು ನಿಲ್ಲಿಸ್ತಾ ಇದ್ದೆ. ನಿಮಗೂ ಇದೇ ಬೇಕಿತ್ತಲ್ವಾ, ನಾನು ನಿಮ್ಮ ಜೊತೆ ಇರಬೇಕಂತ. ಗೋಲ್ಡಿ, ಇದು ತಪ್ಪು. ಜಿಂಕೆ ಅಣ್ಣ ನನ್ನ ಜೀವನ ಕಾಪಾಡಿದ್ದಾನೆ. ಅದರಲ್ಲಿ ಅವನ ಕೈಗೂ ಕೂಡ ತಾಗಿತ್ತು. ಈ ಕಾಡಿನ ಪ್ರಾಣಿಗಳು ತುಂಬ ದಯಾಳುಗಳು. ಆ ಕಾಡಿನ ಪ್ರಾಣಿಗಳು ನನ್ನ ಮಕ್ಕಳಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗಂತ ಹೇಳಿ ಅವರಿಬ್ಬರನ್ನ ಸಾಯಿಸಿ ತಿನ್ಬೇಡ್ಬೇಕು ಅಂತ ಗೋಲ್ಡಿ ನೋಡ್ತಿರುತ್ತೆ. ಆ ಸಮಯದಲ್ಲಿ ಅವರಿಬ್ರು ಭಯ ಪಡ್ತಾರೆ. ನನ್ನನ್ನು ದುಷ್ಟನನ್ನಾಗಿ ಮಾಡೋಕ್ಕೆ ನನ್ನ ಮಗುನ ಕೊಂದ್ರಲ್ವಾ? ಇಲ್ಲ ಇಲ್ಲ ಗೋಲ್ಡಿ, ಇದು ಈ ಕಾಲುನ ಹಿಡಿಯ. ಗೋಲ್ಡಿ, ಕ್ಷಮಿಸ್ಬಿಡು. ನಿನ್ನ ಮಗುನ ನಾವು ಕೊಲ್ಲಿಲ್ಲ, ಅದನ್ನ ನಾವು ಕಿಡ್ನಾಪ್ ಮಾಡಿದೀವಿ. ಅದನ್ ಕೇಳಿಸ್ಕೊಂಡು ಗೋಲ್ಡಿ ಅಂತಾನೆ, ಎಲ್ಲಿ ನನ್ನ ಮಗ ಹೇಳು? ಅವರಿಬ್ರು ಗೋಲ್ಡಿನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಗೋಲ್ಡಿಗೆ ಅದರ ಮಗು ಕೊನೆಗೆ ಸಿಕ್ಬಿಡುತ್ತೆ. ಗೋಲ್ಡಿ, ನಾವಿನ್ ಹೊರಡ್ತೇವಿ, ಸರಿನಾ? ಅವರಿಬ್ರು ಅಲ್ಲಿಂದ ತಪ್ಸ್ಕೊಂಡು ಓಡೋಗ್ಬೇಕಂತ ಅನ್ಕೋತಾರೆ. ಆದ್ರೆ ಗೋಲ್ಡಿ ಅವರಿಬ್ರನ್ನ ಅಟ್ಯಾಕ್ ಮಾಡುತ್ತೆ. ಗೋಲ್ಡಿ, ಗೋಲ್ಡಿ, ಗೋಲ್ಡಿ ಬೇಡ. ಅಯ್ಯೋ ಅಯ್ಯೋ ಗೋಲ್ಡಿ ತಾಗುತ್ತೆ, ಅಯ್ಯೋ. ಮತ್ತೆ ಅವ್ರನ್ನ ನಾಶ ಮಾಡ್ಬಿಡುತ್ತೆ. ಅದರ ನಂತರ ಗೋಲ್ಡಿ ಅದರ ಮಗುವನ್ನು ಡ್ರೀಮ್ ಲ್ಯಾಂಡ್ಗೆ ಕರ್ಕೊಂಡ್ಬರುತ್ತೆ. ಅದು ಕೂಡ ಪ್ರೀತಿಯ ಪಕ್ಷಿಗಳ ಜೊತೆ ಹ್ಯಾಪಿಯಾಗಿ ಜೀವನ ಕಳೀತಿತ್ತು.